ಆಗ್ಲಿಲ್ಲ ಸರ್. ನಿಮಗ್ ಗೊತ್ತು ನಾನ್ ನಿಮ್ಮನ್ನ. ಕಮಲಿ ಅವರೇ, ಮೊದಲು ಅಳೋದನ್ನ ನಿಲ್ಲಿಸಿ. ನಾನೆಷ್ಟೇ ಕೋಪದಲ್ಲಿದ್ರು ನೀವು ಅಳೋದನ್ನ ನನ್ನ ಕೈಯಲ್ಲಿ ನೋಡೋದಕ್ಕಾಗಲ್ಲ. ಅಳೋದ್ ನಿಲ್ಸಿ ಅಂದೆ. ರಿಷಿ ಸರ್, ನನ್ ಮಾತ್ ಕೇಳಿ. ಏನ್ ಕೇಳ್ಬೇಕು ಕಮಲಿ ಅವರೇ? ಏನ್ ಕೇಳ್ಬೇಕು ಹೇಳಿ. ಅಲ್ಲ, ಎಷ್ಟೋ ಜನ ಗೋಡೆಗಳ ಮೇಲೆ ಬಂಡೆಗಳ ಮೇಲೆ ಅವ್ರ ಹೆಸರನ್ನ ಬರೆದು ತಮ್ಮ ಪ್ರೀತಿನ ತೋರಿಸ್ಕೋತಾರೆ. ಆದ್ರೆ ನಿಮ್ಮ ಹೆಸರನ್ನ, ನಿಮ್ಮ ಮೇಲಿರೋ ಪ್ರೀತಿನ ಇಲ್ಲಿ ಬರ್ಕೊಂಡಿದ್ದೀನಿ ಕಮಲಿ ಅವರೇ. ಅದನ್ನ ಅಷ್ಟು ಬೇಗ ಅಳಿಸೋದಕ್ಕಾಗಲ್ಲ. ಅನಿಕನ್ ಮುಂದೆನೆ ರಿಷಿ ಸರ್ ನೀವು ಅವಳನ್ನ ಮದುವೆ ಆಗಿ ಅಂತ ಅಷ್ಟು ಸಲೀಸಾಗಿ ಹೇಳ್ತೀರಲ್ಲ. ಅಲ್ಲ, ಅವಳು ಎಂತವಳು ಅಂತ ಗೊತ್ತಿದ್ದು ನೀವು ಈ ತರ ಮಾತಾಡಿದ್ರಿ ಅಂದ್ರೆ ಐ ಕಾಂಟ್ ಬಿಲೀವ್ ದಿಸ್. ಇಂಥ ವಿಷಯನ ಅನಿಕನ್ ಮುಂದೆ ಕನ್ವೆ ಮಾಡ್ತಿರಲ್ಲ, ಅದ್ರ ಪರಿಣಾಮ ಏನಾಗ್ಬೋದು ಅಂತ ನಿಮಗೆ ಸ್ವಲ್ಪನಾದ್ರೂ ಐಡಿಯಾ ಇದೆಯಾ? ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮಗ್ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದೆಯಾ? ಅದನ್ನ ಮೊದಲೇ ಹೇಳಿ. ನಿಮ್ಮ ಕೆಲಸ ಆಯಿತು ಅಂತ ತಿಳ್ಕೊಳ್ಳಿ. ಅದಕ್ಕೆ ನಿಮ್ಮ ಹತ್ರ ಬಂದಿರೋದು. ನಿಮ್ಮನ್ನ ನಂಬ್ಕೊಂಡಿದ್ದೀನಿ, ಕೈ ಬಿಡಬೇಡಿ. ಬರೀ ನೀವು ನನ್ನನ್ನು ನಂಬ್ಕೊಂಡ್ರೆ ಸಾಲಲ್ಲ. ನನ್ಗೆ ಅರ್ಥ ಆಗಲಿಲ್ಲ. ನಿಮ್ಮ ಕೆಲಸ ಸಲೀಸಾಗಬೇಕು ಅಂದರೆ ನಿಮ್ಮ ಸಹಾಯ ಬೇಕು. ಅರ್ಥ ಆಯ್ತು. ಸದ್ಯಕ್ಕೆ ಈಗ ನನ್ನ ಹತ್ರ ಇರೋದು ಇಷ್ಟೇ. ಇದು ಬಿಟ್ರೆ ಬೇರೆ ದಾರಿ ಇಲ್ಲ. ಯಾಕೆಂದ್ರೆ ನಾನು ಸ್ವಲ್ಪ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದೀನಿ. ಇದು ಕಡಿಮೆ ಏನಿಲ್ಲ, 50,000ಕ್ಕಿಂತ ಜಾಸ್ತಿ ಇದೆ. ಕೆಲಸ ಎಲ್ಲ ಆದಮೇಲೆ ಇದಕ್ಕಿಂತ ಇನ್ನೂ ಜಾಸ್ತಿ ಸಿಗತ್ತೆ. ಪ್ಲೀಸ್ ನಂಬಿಕೆ ಇಟ್ಟು ಮೊದಲು ಕೆಲಸ ಮುಗಿಸ್ಕೊಡಿ. ಸರಿ, ತುಂಬ ವರ್ಷದ ಮೇಲೆ ಬಂದಿದ್ದೀರಿ. ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆ ಸುಳ್ಳಾಗಲ್ಲ. ನಮಸ್ಕಾರ. ಈ ಸಲ ನನ್ನ ಬತ್ತಳಿಕೆಯಲ್ಲಿ ಇಲ್ಲದೆ ಇರೋ ಬಾಣನ ಸೃಷ್ಟಿ ಮಾಡೋಕೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಕಮಲಿ ಅವರೇ, ಕೇವಲ ಮನೆಯವರ ಒತ್ತಾಯಕ್ಕೆ ನನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡ್ರ ನೀವು? ಹಾಗೇನಾದ್ರು ಇದ್ರೆ ಹಾನೆಸ್ಟ್ ಆಗಿ ನನ್ನ ಹತ್ರ ಹೇಳ್ಬಿಡಿ ಕಮಲಿ ಅವರೇ. ನಾನೇ ನಮ್ಮ ಮನೆಯವ್ರ ಹತ್ರ ಹೇಳಿ ಎಂಗೇಜ್ಮೆಂಟ್ ಬೇಡ ಅಂತ ಕ್ಯಾನ್ಸಲ್ ಮಾಡ್ತೀನಿ. ಅದನ್ನ ಬಿಟ್ಟು ಈ ತರ ಸ್ಟೇಟ್ಮೆಂಟ್ ಕೊಡಬೇಡಿ. ನನ್ನಿಂದ ಸಹಿಸೋಕ್ಕಾಗಲ್ಲ. ಕ್ಷಮಿಸಿ ಸರ್, ನನ್ನಿಂದ ತೆಪ್ಪಾಯ್ತು. ನಾನು ಅನಿಕಾ ಎದುರಿಗೆ ಹೇಳ್ತಿರ್ಲಿಲ್ಲ. ಆದ್ರೆ ಅರ್ಥ ಆಗುತ್ತೆ ಕಮಲಿ ಅವರೇ,
ಎಷ್ಟೋ ಸಲ ನಮ್ಮ ಮನ್ಸಲ್ಲಿರೋ ನಿಜಾನ ಹೇಗೆ ಹೇಳ್ಕೊಳ್ಳೋದು ಅಂತ ಮುಜುಗರ ಆಗತ್ತೆ ನಮಗೆ. ಆದ್ರೆ ಇಂಥ ಪರಿಸ್ಥಿತಿಗಳು ನಮಗ್ ತುಂಬಾ ಹೆಲ್ಪ್ ಮಾಡುತ್ತೆ. ಆದ್ರೆ ಇವತ್ ನೋಡಿ, ನಿಮ್ಮ ಮನ್ಸಲ್ಲಿರೋ ನಿಜ ಎಷ್ಟು ಸಲೀಸಾಗಿ ಆಚೆ ಬಂತು. ದಟ್ಸ್ ಓಕೆ. ಸರ್, ಕಮಲಿ ಅವರೇ, ನಿಮ್ಗೆ ನಾನ್ ನಿಮ್ಮನ್ನ ಇಷ್ಟಪಡ್ತೀನಿ ಅಂತ ಗೊತ್ತಾಗಿದ್ದು ಕಾರಲ್ಲೇ. ಈಗ್ಲೂ ನಾನ್ ನಿಮ್ಗೆ ಹೇಳ್ಬೇಕು ಅಂತ ಮನ್ಸಲ್ಲಿ ಬಚ್ಚಿಟ್ಟಿರೋ ಆ ಒಂದು ವಾಕ್ಯನ ಹೇಳೋಕೆ ತುಂಬಾನೇ ಭಯ ಆಗ್ತಿದೆ. ಯಾಕಂದ್ರೆ ನೀವಿಲ್ಲಿಲ್ಲ ಅಂತಂದ್ರು ನನ್ ಜೊತೆಲೇ ಇರೋ ಹಾಗೆ ಅನ್ನಿಸ್ತಿದೆ ಕಮಲಿ ಅವರೇ. ಆದ್ರೂ ಧೈರ್ಯ ಮಾಡಿ ಹೇಳ್ತಿದ್ದೀನಿ, ಐ ಲವ್ ಯು ಕಮಲಿ ಅವರೇ. ನಮ್ಮಿಬ್ರ ಮಧ್ಯೆ ಇದ್ದ ಆ ಫೀಲಿಂಗ್ಗೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಇಲ್ಲೇ ಶುರು ಆಗಿದ್ದು, ಮುಗಿಯೋದಾದ್ರೆ ಎಲ್ಲ ಇಲ್ಲೇ ಮುಗ್ದೋಗ್ಲಿ ಕಮಲಿ ಅವರೇ. ಹೇಳಿ ಹೇಳಿ, ಡೂ ಯು ಲವ್ ಮೀ? ಇನ್ನೂ ಕಾಲ ಮಿಂಚಿಲ್ಲ ಕಮಲಿ ಅವರೇ. ನಾಳೆ ಎಂಗೇಜ್ಮೆಂಟ್ ಬೇಡ ಅಂತಂದ್ರೆ ಒಂದೇ ಒಂದು ಮೆಸೇಜ್ ಮಾಡಿ. ಬೇಬಿ ಮರೆ, ಜ್ಯೂಸ್ ಏನಾದ್ರು ಕೊಡ್ಲಾ? ಏಯ್, ಹೋಗ್ ಸಾಯೆ. ಅಲ್ಲ, ಬೇರೆ ಏನಾದ್ರು? ಬೇಡ ಅಂತ ಹೇಳಿದ್ನಲ್ಲ, ಸುಮ್ಮನೆ ತಲೆ ತಿನ್ಬೇಡ. ಗೆಟ್ ಲಾಸ್ಟ್. ಬೇಬಿ, ಬೇಬಿ, ಏನಿದೆಲ್ಲ? ಬೇಬಿ, ಏನ್ ಮಾಡ್ಕೊಂಡಿದ್ಯಾ? ಏನಾಯ್ತು ಬೇಬಿ? ಸಾವಿದ ಕೊಟ್ಟಿದ್ಯಾ? ಯಾಕೆ ಹೇಗ್ ಮಾಡ್ತಿದ್ಯಾ ನೀನು? ಬೇಬಿ, ಬೇಬಿ, ನಿನ್ನ ನನ್ನಿಂದ ಹೀಗೆ ನೋಡಕ್ಕಾಗಲ್ಲ ಬೇಬಿ. ಹೌದು, ನಿನಗೋಸ್ಕರ ನಾನು ಏನೇನೋ ಮಾಡ್ಬೇಕು ಅಂತ ಎಷ್ಟು ಸಲ ಟ್ರೈ ಮಾಡಿದ್ರು ಅದ್ರಲ್ಲೆಲ್ಲ ಸೋತ್ ಹೋಗಿದ್ದೀವಿ. ಅದ್ ನನಗೆ ಗೊತ್ತು. ಆದ್ರೆ ಒಂದು ಮಾತು ಕೇಳಿಸ್ಕೊ ಬೇಬಿ. ಒಂದು ಸಲ ಇದು ನಮ್ ಕೈಯಲ್ಲಿ ಆಗಲ್ಲ ಅಂತ ಹಿಂದೆ ಉಳ್ಕೊಂಡ್ರೆ ಜೀವನ ಪೂರ್ತಿ ನಾವು ಅದರಿಂದ ಹಿಂದೆ ಉಳ್ಕೊಂಡ್ಬಿಡ್ತೀವಿ. ನೀನು ಅನಿಕಾ ಮಹಾಜನ್ ಬೇಬಿ. ಈ ಕಾಮಿನಿ ಮಹಾಜನ್ ಮೊಮ್ಮಗಳು ನೀನು. ನೀನು ಯಾವತ್ತಿದ್ರೂ ಸೋತು ಗೆಲ್ಲವಳೆ ಹೊರತು ಸಾಯೋಳಲ್ಲ. ಬೆಂಕಿ ಒಳಗ್ ಬಿದ್ರು ಚುಚ್ಚೋ ಕತ್ತಿಯಾಗಿ ಹೊರಗೆ ಬರಬೇಕೆ ಹೊರತು ಬೂದಿ ಆಗಬಾರ್ದು. ಅದು ನಿನ್ನಿಂದ ಆಗತ್ತೆ. ಎಸ್, ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮಗ್ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದೆಯಾ? ಇನ್ನೂ ಕಾಲ ಮಿಂಚಿಲ್ಲ ಕಮಲಿ ಅವರೇ.
ನಾಳೆ ಎಂಗೇಜ್ಮೆಂಟ್ ಬೇಡ ಅಂತಂದ್ರೆ ಒಂದೇ ಒಂದು ಮೆಸೇಜ್ ಮಾಡಿ. ರಿಷಿ ಸರ್, ನೀವು ನನ್ನ ಮ್ಯಾಕೆ ವಿಶ್ವಾಸ ಮಡ್ಗಿ ಮಾತಾಡ್ದಾಗ್ಲೆಲ್ಲ ನಾನು ನಿಮ್ಮ ಮನ್ಸಿಗೆ ನೋಯಿಸೋ ಹಂಗೆ ಏನಾನ ಮಾಡ್ತೀವಿ ಅನ್ನೋದು ನನ್ನಿಂದಲೇ ತಡೆಯಕ್ಕಾಯ್ತಿಲ್ಲ. ನಿಮ್ಗೆ ದಿಟ ಹೇಳ್ಬೇಕು ಅಂತ ಮನ್ಸು ತುಡಿತಿದ್ರು ಅದು ನನ್ನಿಂದ ಆಯ್ತಿಲ್ಲ. ನಾನು ನಿಮ್ಗೆ ಹೆಂಗೆ ಹೇಳಿ, ನೀವಂದ್ರೆ ನಂಗೆ ಸ್ಯಾನೆ ಇಷ್ಟ ಅಂತ. ನಾನ್ ನಿಮ್ಮನ್ನ ಪ್ರೀತಿಸ್ತೀನಿ ಅಂತ ನನ್ನಿಂದ ಹೇಳಕ್ ಆಯ್ತಿಲ್ಲ. ಮನ್ಸಿನೊಳಿಕೆ ಎಲ್ಲೋ ನಾನು ನಿಮ್ಗೆ ಮೋಸ ಮಾಡಿ ಈ ನಿಶ್ಚಿತಾರ್ಥ ಮಾಡ್ಕೋತೀನೇನೋ ಅಂತ ಪಾಪ ಪ್ರಜ್ಞೆ ಕಾಡ್ತಾ ಇದ್ದೆ. ಋಷಿ ಬಾ. ಇಲ್ಲ, ಐ ಥಿಂಕ್ ನಾನು ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ. ಇಟ್ಸ್ ಓಕೆ, ಕಮಾನ್ ಬ್ರೋ, ಬಾ. ಓ, ನೀನು ಕುಡಿಯಲ್ಲ ಅಲ್ವಾ? ನಂದ ಫ್ಯಾಮಿಲಿಲಿ ಗಂಡಸರಲ್ಲಿ ಕುಡಿಯಲ್ಲ ಅನ್ನೋನು ನೀನೇ ಕಣ. ನಾನು ಕುಡಿಯೋಕೆ ಶುರು ಮಾಡೋ ದಿನ ದೂರ ಇಲ್ಲ ಅನ್ಸುತ್ತೆ ಅಣ್ಣ. ವಾಟ್? ಏನಾಯ್ತು ಬ್ರೋ? ಎಲ್ಲಿಂದ ಶುರು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಹೇ ಕಮಾನ್ ಬ್ರೋ, ನನ್ನ ನಿನ್ನ ಫ್ರೆಂಡ್ ಅಂತ ಅನ್ಕೋ. ಹೇಳು. ಇಷ್ಟು ದಿನ ನನ್ನ ಮತ್ತೆ ಕಮಲಿ ಸಂಬಂಧನ ಅಮ್ಮ ಒಪ್ಕೊಂಡಿರಲಿಲ್ಲ ಅಂತ ತುಂಬ ದುಃಖ ಆಯಿತು. ಆದರೆ ಈಗ ಒಂದು ಲೆಕ್ಕದಲ್ಲಿ ಅಮ್ಮ ಒಪ್ಕೊಂಡಿದ್ದಾರೆ. ಏನ? ಒಂದು ಲೆಕ್ಕದಲ್ಲಿ ಒಪ್ಕೊಂಡಿದ್ದಾರೆ? ಏ ಬ್ರೋ, ನಮ್ಮ ಫ್ಯಾಮಿಲಿ ನೆಕ್ಲೆಸ್ನ ಕಮಲಿಗೆ ಗಿಫ್ಟ್ ಮಾಡಕ್ ಹೋಗಿದ್ದಾರೆ. ಅಂದ್ರೆ ಜಸ್ಟ್ ಇಮ್ಯಾಜಿನ್ ಅವ್ರು ಯಾವ ಮಟ್ಟಕ್ಕೆ ಒಪ್ಕೊಂಡಿದ್ದಾರೆ ಅಂತ. ಏನ್ ಹೇಳ್ತಿದ್ಯೋ? ನಿನಗೆ ಗೊತ್ತೇ ಇಲ್ಲ ಅಲ್ವಾ? ಅಮ್ಮ ನಿಜವಾಗ್ಲೂ ಹೋಗಿದ್ದಾರೆ.
ಅವ್ರು ಸುಮ್ಮನೆ ಏನೋ ಕಾಟಾಚಾರಕ್ಕೆ ಒಪ್ಕೊಂಡಿಲ್ಲ ರಿಷಿ. ಶಿ ರಿಯಲಿ ಮೀನ್ಸ್ ಇಟ್. ನೆನ್ಪಿಟ್ಕೋ. ಆದ್ರೆ ನೀನ್ ನೋಡಿದ್ರೆ ಮನ್ಸಲ್ಲಿ ಏನೇನೋ ಕೊರೀತಿದೆ, ಕುಡಿಯಕ್ಕೆ ಶುರು ಮಾಡಬೇಕು ಅಂತೆಲ್ಲ ಏನೇನೋ ಮಾತಾಡ್ತಿದ್ಯ. ಲೋ ಇಲ್ಲ ಅಣ್ಣ, ನಾನು ಹೇಳಕ್ ಬಂದಿದ್ದ ವಿಷಯನೇ ಬೇರೆ. ಏನು? ಯಾಕೋ ಕಮಲಿ ಅವ್ರನ್ನ ನಾನೇ ಬಲವಂತವಾಗಿ ಒಪ್ಸಿದ್ನೇನೋ. ಅವ್ರಿಗೆ ಈ ಮದ್ವೆಲಿ ಒಪ್ಪಿಗೆ ಇಲ್ಲ ಅನ್ನಿಸ್ತಿದೆ. ಈಗ ಇದೇನು ಹೊಸ ಕತೆ? ರಿಷಿ ಚಿಕ್ಕವನಾಗಿದ್ದಾಗ ಏನು ಮಾಡ್ತಿದ್ದ ಗೊತ್ತಾ ಕಮಲಿ? ಅವನು ತುಂಬ ತೀಟೆ ಏನಲ್ಲ, ಆದರೆ ತಾನು ಅನ್ಕೊಂಡಿದ್ದನ್ನೇ ಮಾಡಬೇಕು ಅನ್ನೋ ಹಠ ಇತ್ತು. ಈಗಲೂ ಅದೇ ಹಠ ಇದೆ. ಅವನೇನು ಮಾಡ್ತಿದ್ದ ಅಂದರೆ, ಅವನಿಗಿಷ್ಟ ಆಗಿದ್ದನ್ನ ನಾವು ಮಾಡಬೇಡ ಅಂದರೆ ಬೇಕು ಅಂತ ಅದನ್ನೇ ಮಾಡ್ತಿದ್ದ. ಮರ ಹತ್ತಬೇಡ ಅಂದರೆ ಹತ್ತುತ್ತಿದ್ದ. ಬೆಡ್ ಮೇಲೆ ಕುಣಿಬೇಡ ಅಂದರೆ ಬೇಕು ಅಂತ ಹೆಚ್ಚೆಚ್ಚು ಕುಣಿತಿದ್ದ. ಒಂದ್ಸಲ ಅಂತೂ ಅಪ್ಪನ ಜೊತೆ ಆಫೀಸಿಗೆ ಹೋಗ್ತೀನಿ ಅಂತ ತಮಾಷೆಗೆ ಹೇಳ್ದವನು ಹಿಂದೆನೇ ಹೋಗ್ಬಿಟ್ಟಿದ್ದಾನೆ, ಅದು ನಡ್ಕೊಂಡು. ಅವತ್ತಂತೂ ನನಗೆ ಉಸಿರೇ ನಿಂತು ಹೋಗಿತ್ತು. ನಾನು ತುಂಬ ಬೇಜಾರು ಮಾಡ್ಕೊಂಡಿದ್ದೆ. ಅವತ್ತು ರಾತ್ರಿ ಅವನು ನನ್ನ ಹತ್ರ ಬಂದು, ಅಮ್ಮ ಐ ಆಮ್ ಸಾರಿ, ನಾನು ತಪ್ಪು ಮಾಡಿಬಿಟ್ಟೆ ಅಂತ ತುಂಬ ಕ್ಯೂಟಾಗಿ ಕೇಳ್ಕೊಂಡ. ಅದಾದ್ಮೇಲೆ ಅವನು ಯಾವಾಗೆಲ್ಲ ತಾನು ತಪ್ಪು ಮಾಡಿದ್ದೀನಿ ಅಂತ ಅವನಿಗೆ ಅನಿಸ್ತಾ ಇತ್ತೋ ಆಗೆಲ್ಲ ಬಂದು ಸಾರಿ ಅಂತ ಕೇಳೋನು. ನಿನ್ನ ವಿಷಯದಲ್ಲೂ ನನ್ನ ಹತ್ರ ಬಂದು ಸಾರಿ ಕೇಳ್ತಾನೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಅವನು ನಿನ್ನನ್ನು ತುಂಬಾ ಪ್ರೀತಿಸ್ತಾ ಇದ್ದಾನೆ ಕಮಲಿ. ನಿನ್ನ ಬಿಟ್ಟು ಅವನಿಂದ ಇರಕ್ಕಾಗಲ್ಲ. ನೀವಿಬ್ರು ಜೊತೆಲಿರೋದೇ ಸರಿ. ಯು ಬೋತ್ ಆರ್ ಮೇಡ್ ಫಾರ್ ಈಚ್ ಅದರ್. ರಿಷಿ, ನೀನು ಜಾಸ್ತಿ ತಲೆ ಕೆಡ್ಸ್ಕೋಬೇಡ. ಜಸ್ಟ್ ಹ್ಯಾವಿಂಗ್ ಅ ಕೋಲ್ಡ್ ಫೀಟ್. ನೋಡು, ಮದುವೆಗೆ ರಿಸೆಪ್ಷನ್ಗೆ ಮುಂಚೆ ಎಲ್ರಿಗೂ ಇದೇ ರೀತಿ ಆಗತ್ತೆ. ನನ್ನ ಕತೆ ಕೇಳಿದ್ರೆ ಬೇಡ ಬಿಡು. ನೋಡು, ನೀನು ಇದನ್ನೆಲ್ಲ ಯಾವುದನ್ನು ತಲೆಗೆ ಹಾಕೊಂಡು ಟೆನ್ಷನ್ ಮಾಡ್ಕೋಬೇಡ. ನೀನು ರೆಡಿ ಆಗು, ಎಲ್ಲ ಸರಿ ಹೋಗುತ್ತೆ. ತುಂಬಾ ಈಸಿಯಾಗಿ ಹೇಳ್ತಿದ್ಯಲ್ಲೋಣ. ನಾನು ಹೇಳ್ತಿರೋದು ನಿಂಗೆ ಅರ್ಥ ಆಗ್ತಿಲ್ವಾ? ಏಯ್, ನಾನು ನಿನ್ಗಿಂತ ದೊಡ್ಡವನು ಕಣು. ನನಗೆಲ್ಲ ಅರ್ಥ ಆಗುತ್ತೆ. ಯು ನೀಡ್ ಟು ರಿಲ್ಯಾಕ್ಸ್ ಲಿಟಲ್ ಬಿಟ್. ಅಲ್ಲ, ಯಾವಾಗಲೂ ನನಗೆ ಹೇಳ್ತಿದ್ದೆ ಚಿಲ್ ಬ್ರೋ ಅಂತ. ನಮ್ ಯು ಗೋ ಆ್ಯಂಡ್ ರಿಲ್ಯಾಕ್ಸ್, ಎವ್ರಿಥಿಂಗ್ ವಿಲ್ ಬಿ ಓಕೆ. ಸರಿ ಬಿಡು. ಏನ್ ನಗ್ತಿದ್ಯಾ? ನಾವಿಬ್ರು ಹೀಗೆ ಮಾತಾಡಿ ತುಂಬಾ ದಿನಗಳೇ ಆಗಿತ್ತು ಅಲ್ವಾ? ದಿನಗಳೆಲ್ಲ ಆಯ್ತು, ತುಂಬಾ ವರ್ಷನೇ ಆಯ್ತು. ಸರಿ, ಹುಷಾರು, ಜಾಸ್ತಿ ಬೇಡ. ಥ್ಯಾಂಕ್ಸ್ ನೀನು ಟೈಮ್ ಕೊಟ್ಟು ಮಾತಾಡಿದ್ದಕ್ಕೆ. ನೀನು ಮದುವೆ ಗಂಡು, ಏನ್ ತುಂಬಾ ಫಾರ್ಮಲ್ ಆಗಿದ್ಯಾ. ಹೋಗಿ ಮಲ್ಕೋ. ಸಾರಿ, ಸ್ವಲ್ಪ ಎಮೋಷ್ನಲ್ ಆಗ್ಬಿಟ್ಟೆ. ನಾಳೆ ಈ ಒಡವೆನೆಲ್ಲ ಹಾಕೊಂಡು ನಂದ ಕುಟುಂಬಕ್ಕೆ ಸೇರೋ ಸೊಸೆಯಾಗಿ ರೆಡಿಯಾಗಿ ಬಾ, ಆಯ್ತಾ? ಸರಿ ಮೇಡಮ್.